ब्रह्मा गुरुर्विष्णु गुरुदेवो महेश्वरः गुरु साक्षात् परं ब्रह्ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಕರ್ಕಾಟಕ ರಾಶಿಯವರ 2025ರ ಭವಿಷ್ಯ. ನೋಡಿ, ಹಿಂದಿನ ವರ್ಷ ನಿಮಗೆ ಕಂಪೇರ್ ಮಾಡಿದರೆ ಈಗ ಒಂದು ಕರ್ಮಕಾರಕರ ಒಂದು ಸ್ಥಿತಿ. ಈಗ ಹಿಂದೆ 2024ರಲ್ಲಿ ನಿಮಗಿಲ್ಲಿ ಅಷ್ಟಮ ಸ್ಥಾನದಲ್ಲಿ ಶನಿ ಸ್ಥಿತರಾಗಿದ್ದರು. ಆವಾಗ ಸಾಕಷ್ಟು ನಿಮಗಿಲ್ಲಿ ಅನಾರೋಗ್ಯ ಆಗಿರುತ್ತೆ, ಹಣದ ಖರ್ಚಾಗಿರುತ್ತೆ, ಎಷ್ಟೇ ಆದಾಯ ಬಂದರೂ ಕೂಡ ಇಲ್ಲಿ ನಿಮಗಿಲ್ಲಿ ಬಹಳಷ್ಟು ಇಲ್ಲಿ ಖರ್ಚಾಗಿರುತ್ತೆ. ಬಟ್ ಈ ಸರ್ತಿ ಆ ಥರ ಆಗೋದಿಲ್ಲ. ಖಂಡಿತವಾಗೂ ನಿಮಗಿಲ್ಲಿ 2025ರಲ್ಲಿ ಕೂಡ ಚೆನ್ನಾಗಿ ಆಗುತ್ತೆ ನಿಮಗೆ ಅಂದ್ಕೊಂಡು ಈ ಒಂದು ಜ್ಯೋತಿಷಿಯಲ್ಲಿ ನಿಮಗಿಲ್ಲಿ ಹೇಳ್ತಾ ಇದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ಬಂದಿದ್ದರೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. 2025 ನೋಡಿ, ನಿಮಗೆ ಸಾಧಾರಣವಾಗಿ ನಿಮಗಿದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟಮದಿಂದ ಶನಿ ಬಂದು 9ನೇ ಮನೆಗೆ ಬಂದಾಗ, ಅಂದರೆ ನವಮ ಸ್ಥಾನಕ್ಕೆ ಬಂದಾಗ ಸಾಕಷ್ಟು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಬದಲಾವಣೆ ಅಂದರೆ ಯಾವ ರೀತಿ ಅಂತಂದರೆ ಕೆಲಸದಲ್ಲಿ ಕೂಡ ನಿಮಗೆ ಉನ್ನತವಾದ ಒಂದು ಸ್ವಲ್ಪ ಸ್ಥಾನ ಸಿಗ್ಬೋದು. ಇಲ್ಲ ಅಂತಂದರೆ ಕೆಲಸ ಕೂಡ ಕೆಲವರು ಚೇಂಜ್ ಮಾಡ್ಬೋದು. ಯಾಕಂದರೆ ಅಲ್ಲಿ ಶ್ರಮದಾಯಕವಾಗಿದ್ರು ಕೂಡ, ಆದರೂ ಕೂಡ ಶನಿ 3, 6, 11ರಲ್ಲಿ ಕೊಡುವಷ್ಟು ಫಲ ಬೇರೆ ರಾಶಿಯಲ್ಲಿ ಕೊಡೋದಿಲ್ಲ. ಇವಾಗ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಆದರೂ ನಿಮಗೆ ಇಲ್ಲಿ ಏನಾಗ್ತಾಯಿದೆ, ಅಷ್ಟಮದಿಂದ ನವಮಕ್ಕೆ ಬಂದಾಗ ನಿಮಗೆ ಸಾಕಷ್ಟು ಇಲ್ಲಿ ಕೂಡ ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ನೋಡ್ಕೋಬೇಕಾಗ್ಬೋದು. ಇಲ್ಲಿ ಶುಕ್ರ ಬಂದು ನಿಮ್ಮ ಒಂದು 11ನೇ ಅಧಿಪತಿ ಹಾಗೂ 4ನೇ ಅಧಿಪತಿ. ಇಲ್ಲಿ ಬಂದು ನಿಮಗೆ 9ನೇ ಮನೆಯಲ್ಲಿ ಜನವರಿ 28ರಲ್ಲಿ ಸ್ಥಿತರಾಗಿದ್ದಾರೆ. ಶುಕ್ರನಿಂದ ನಿಮಗೆ ಬಹಳಷ್ಟು ಇಲ್ಲಿ ಅನುಕೂಲ ಆಗ್ತಾ ಇದೆ. ಅಂದರೆ ಮಕ್ಕಳಿಗೆ ವಿದ್ಯಾರ್ಜನೆಯಲ್ಲಿ ಅವರು ಬಹಳ ಒಂದು ಚೆನ್ನಾಗಿ ಓದಿರುವ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಕೆಲವು ಆರ್ಗನೈಸೇಷನ್ಗಳು ಏನು ಮಾಡ್ತವೆ ಅಂತಂದರೆ ಕೆಲವು ನಗದು ರೂಪದಲ್ಲಿ ಅವರ ಒಂದು ವಿದ್ಯಾರ್ಹತೆ ತಕ್ಕದಾಗೆ ರ್ಯಾಂಕಿಂಗ್ ಬಂದ ಸ್ಟೂಡೆಂಟ್ಗಳಿಗೆ ಅವರಿಗೆ ನಗದು ರೂಪದಲ್ಲಿ ಮತ್ತು ಬಹುಮಾನ ರೂಪದಲ್ಲಿ ಏನಾದರೂ ಒಂದು ಕೂಡ ಕಾಣಿಕೆಯಲ್ಲಿ ಕೊಡುವ ಸಾಧ್ಯತೆಗಳು ಕೂಡ ಇಲ್ಲಿ ಇವೆ. ಹಾಗೂ ಮತ್ತು ಹೈಯರ್ ಎಜುಕೇಷನ್ ಮಾಡುವವರು ಕೂಡ ಇಲ್ಲಿ ಬಹಳಷ್ಟು ಇಲ್ಲಿ ಅನುಕೂಲ ಆಗುತ್ತೆ. ಆದರೆ ರಾಹು ಇಲ್ಲಿರುವ ಕಾರಣ ನೀವು ಸಾಕಷ್ಟು ಏನು ಮಾಡಬೇಕಾದ್ರೆ ಹಣದ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಮೇಲೆ ವಾಹನದಲ್ಲಿ ಓಡಾಡುವಾಗಲೂ ಅಷ್ಟೇ ನೀವು ಸಾಧ್ಯವಾದಷ್ಟು ಜಾಗೃತಿಯಿಂದ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಫೈನ್ಗಳು ಕಟ್ಟಬೇಕು, ಅಪಘಾತಕ್ಕೆ ಕೂಡ ಗುರಿಯಾಗುವ ಸಾಧ್ಯತೆ ಕೂಡ ಇವೆ. ಅದಕ್ಕೋಸ್ಕರ ವಾಹನವನ್ನು ನೋಡ್ಕೊಂಡು ಹೋಗಿ. ನಾನು ಇದನ್ನು ಪ್ರಿಕಾಷನ್ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಆಗುತ್ತೆ ಅನ್ನೋ ರೀತಿಯಲ್ಲ, ನೀವು ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಮತ್ತು ಏಪ್ರಿಲಲ್ಲಿ ಬಂದು ಶನಿ ಮಹಾದೇವರು ಬಂದುಬಿಟ್ಟು ನಿಮ್ಮ ಒಂದು 9ನೇ ಮನೆಗೆ ಸಂಚಾರ ಮಾಡ್ತಾರೆ, ಅದೃಷ್ಟ ಮನೆಗೆ. ಇವಾಗಲೇ ಹೇಳಿದಂಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಶನಿಯ ಒಂದು ದೃಷ್ಟಿ ಎಲ್ಲೆಲ್ಲಿ ದೃಷ್ಟಿ ಬೀಳುತ್ತಾ ಅಲ್ಲಲ್ಲಿ ಆವಂಥ ಫಲ ಸಿಗುತ್ತೆ. ಸೊ ಶನಿ ಅಂತಂದರೆ ಸಾಮಾನ್ಯ ವರ್ಗ ಜನ. ಶನಿ ಯಾಕಂದರೆ ಶನಿ ಬಂದ ಅಂತಂದರೆ ಅಂದರೆ ನೀವು ಏನಂದರೆ ನೀವು ಆಲ್ರೆಡಿ ಕಷ್ಟಪಡ್ತಾ ಇರಬೇಕು ಅಂತಂದರೆ ಖಂಡಿತವಾಗಲೂ ಅಲ್ಲಿ ಶನಿ ಸ್ಥಿತರಾಗಿರ್ತಾರೆ. ಸೊ ಅದಕ್ಕೆ ಶನಿಗೆ ತಕ್ಕನಾಗ್ಬಿಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನೀವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಶನಿಯ ದೃಷ್ಟಿ ಬಂದು ನಿಮ್ಮ ಒಂದು 11ನೇ ಮನೆ, ನಿಮ್ಮ ಒಂದು ಲಾಭ ಸ್ಥಾನಕ್ಕೆ, ಮತ್ತು ನಿಮ್ಮ ಒಂದು 3ನೇ ಮನೆ ಹಾಗೂ ನಿಮ್ಮ ಒಂದು 6ನೇ ಮನೆಗೆ ಶನಿಯ ದೃಷ್ಟಿ ಇದ್ದಾಗ ನೀವು ಯಾವ ರೀತಿ ಮಾಡಬೇಕಂತಂದರೆ ಲಾಭಗಳು ನಿಮಗೆ ಖಂಡಿತವಾಗಲಿ ಇದೆ, ಮೇವರೆಗೂ ಇದೆ. ಯಾಕಂದರೆ ಗುರು ಬಂದು 11ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ, ಶುಕ್ರನ ಮನೆಯಲ್ಲಿ. ಸೊ ನಿಮಗೆ ಇಲ್ಲಿ ಸಾಕಷ್ಟು ಹಣದ ಒಂದು ಸಮಸ್ಯೆಗಳು ಆಗೋದಿಲ್ಲ. ತಿರುಗಾಡಿ ಆದರೂ ಏನೇ ಒಂದು ಮಾಡಿಕೊಂಡಾದರೂ ನಿಮಗೆ ಇಲ್ಲಿ ಹಣದ ಒಂದು ನಿಮಗೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ನಂತರ ನಂತರ ಇಲ್ಲಿ ಬಂದು ಗುರು ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿ ಅಂದರೆ ನಿಮ್ಮ ಒಂದು 12ನೇ ಮನೆಗೆ ಸಂಚಾರ ಮಾಡುವಾಗ ಆವಾಗ ನೀವು ಸ್ವಲ್ಪ ಆದಾಯಕ್ಕೋಸ್ಕರ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಪ್ರಾಮಾಣಿಕ ಒಂದು ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಶನಿ ದೃಷ್ಟಿ ನಿಮ್ಮ 3ನೇ ಮನೆಯಲ್ಲಿದ್ದಾಗ ಇಲ್ಲಿ ಏನಾಗುತ್ತೆ, ಸಹೋದರನ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಯಾವುದೋ ಒಂದು ಮಾತಿನ ನಡುವೆ ಮಾತಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ಟು ಸಹೋದರನ ನಡುವೆ ಭಿನ್ನಾಭಿಪ್ರಾಯ ಬರ್ಬೋದು. ಆಮೇಲೆ ಹಿರಿಯರ ಜೊತೆ ಯಾವುದೇ ಕಾರಣಕ್ಕೂ ವಾಗ್ವಾದ ಮಾಡಬೇಡಿ. ಯಾಕಂದರೆ ಹಿರಿಯರು ನಿಮಗೆ ಆಶೀರ್ವಾದ ಬೇಕು ವಿನಃ ಇಲ್ಲ ಅಂತ ನಿಮಗೆ ಇದರಲ್ಲಿ ತೊಡಕಾಗುತ್ತೆ. ಯಾಕಂದರೆ ಆಲ್ರೆಡಿ ಅಷ್ಟಮದಿಂದ ನವಮಕ್ಕೆ ಬಂದಿದ್ರೆ ಸುಧಾರಿಸ್ಕೊಳ್ತಾ ಇದ್ದೀರಾ. ಇದೇ ಕಾರಣದಿಂದ ನೀವು ಎಲ್ಲರ ಹತ್ರ ನೀವು ಚೆನ್ನಾಗಿರಬೇಕಾಗುತ್ತೆ. ಮತ್ತು ನಿಮಗೆ ಆದಾಯಕ್ಕೆ ಏನು ತೊಂದರೆ ಇಲ್ಲ, ಆರೋಗ್ಯ ಕೂಡ ಇಲ್ಲಿ ಚೆನ್ನಾಗಾಗುತ್ತೆ. ಅದರ ಬಗ್ಗೆ ನೀವೇನು ವರಿ ಮಾಡಬೇಕಾಗಿಲ್ಲ. ಆಮೇಲೆ 6ನೇ ಮನೆ ದೃಷ್ಟಿ. 6ನೇ ಮನೆ ಅಂತಂದರೆ ನಿಮ್ಮ ಒಂದು ಸರ್ವಿಸ್, ಯಾವುದೇ ರೀತಿ ನೀವು ಸರ್ವಿಸ್ ಮಾಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಸರ್ವಿಸ್ ಮಾಡುವಲ್ಲಿ ನೀವು ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದಂಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಗುರುವಿನ ಒಂದು 12ನೇ ಮನೆ ಸ್ಥಿತಿಯಿಂದಾಗಿ ಏನಾಗ್ತಾ ಇದೆ, ಅಲ್ಲಿ ನಿಮಗೆ ಇಲ್ಲಿ ವ್ಯಯ ಜಾಸ್ತಿ ಆಗದೆ ಇರೋ ಕಾರಣ ನೀವು ಇಲ್ಲಿ ಕಷ್ಟಪಟ್ಟು ಮಾಡಲೇಬೇಕಾಗುತ್ತೆ. ಸೊ ಆದಷ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನ ಮಾಡಿದರೆ ನಿಮಗೆ ಅಂಥದ್ದೇನು ಅನಾನುಕೂಲ ಏನೂ ಆಗೋದಿಲ್ಲ. ಖಂಡಿತವಾಗಲೂ ಒಂದಲ್ಲ ಇನ್ನೊಂದು ಗ್ರಹಗಳು ಕೂಡ ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತವೆ ಅಂತ ಹೇಳ್ಬೋದು. ಆಮೇಲೆ ವರ್ಷದ ಪ್ರಾರಂಭದಲ್ಲಿ ಕುಜ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿದ್ದಾಗ ಸ್ವಲ್ಪ ನಿಮಗೆ ಸ್ವಲ್ಪ ಆಯಾಸ ಜಾಸ್ತಿ ಆಗ್ಬೋದು, ತಿರುಗಾಟ ಜಾಸ್ತಿ ಇರ್ಬೋದು, ಹೃದಯಶೂಲ ಅಂಥದ್ದನ್ನು ಬಂದಿರ್ಬೋದು. ಸಾಕಷ್ಟು ಕೂಡ ನಿಮಗೆ ಸ್ವಲ್ಪ ನಿಮ್ಮ ಒಂದು ಆಯಾಸದಿಂದ ನಿಮಗೆ ಇಲ್ಲಿ ಕೋಪ ಬರ್ಬೋದು ಯಾರ ಹತ್ರ ಮಾತಾಡಿದ ತಕ್ಷಣ. ಸೊ ಸಾಕಷ್ಟು ಸ್ವಲ್ಪ ಸಮಸ್ಯೆ ಆಗಿದೆ. ಹಣ ನಿಮಗೆ ಅಲ್ಲಿ ಬಂದಿದೆ ಆದ್ರೂ ಕೂಡ ಅಲ್ಲಿ, ಯಾಕಂದರೆ 11ನೇ ಮನೆಯಲ್ಲಿ ಗುರು ಇರೋ ಕಾರಣ ಆದಾಯ ನಿಮಗೆ ಚೆನ್ನಾಗಿರುತ್ತೆ. ಆದರೂ ಏನೋ ಒಂಥರ ಮನಸ್ಸಿನಲ್ಲಿ ಸಂಕಟ ಇರುತ್ತೆ, ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಳಲಾರದ ಸ್ಥಿತಿ ಕೂಡ ಇಲ್ಲಿ ಇರುತ್ತೆ. ಬಟ್ ಆ ಒಂದು ಸ್ಥಿತಿ ಇವಾಗ ಸರಿ ಹೋಗಿದೆ, ಮುಂದೆ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಂತಂದರೆ, ನೀವು ಹಣದ ಒಂದು ಲೇವಾದೇವಿ ವ್ಯವಹಾರ ಮಾಡುವಾಗ ನೆರೆಹೊರೆಯವರನ್ನೇ ಸ್ವಲ್ಪ ಒಂದು ಸಮಸ್ಯೆ ವಾದ ವಿವಾದಗಳು ಆಗೋ ಸಾಧ್ಯತೆಗಳು ಇವೆ. ಆದಷ್ಟು ನೀವು ಅದನ್ನು ತಪ್ಪಿಸ್ಕೊಂಬಿಡಿ. ಸೊ ಯಾಕಂದರೆ ನೀವು ಚೆನ್ನಾಗಿರಿ, ನೆರೆಹೊರೆಯವರು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರಿ. ಯಾಕಂದರೆ ನಿಮ್ಮ ಒಂದು ಟೈಮ್ ಚೆನ್ನಾಗಿ
ಬರ್ತಾ ಇದೆ. ಎಲ್ಲರ ಜೊತೆ ನೀವು ಚೆನ್ನಾಗಿದೆ, ಯಾವುದೇ ಒಂದು ವಿಚಾರಕ್ಕೂ ಜಾಸ್ತಿ ಆಗಿಬಿಟ್ಟು ಅದು ವಾದ ವಿವಾದ ಮಾಡೋದು ಇಲ್ಲಿ ಬೇಡ. ಮತ್ತು ಇಲ್ಲಿ ಫೈನಾನ್ಸ್ ಬಿಸ್ನೆಸ್ ಮಾಡುವವರು, ಜೀವ ವಿಮೆ ಬಿಸ್ನೆಸ್ ಮಾಡುವವರಿಗೆ, ಒಂದು ಕಮಿಷನ್ ಬಿಸ್ನೆಸ್ಸಲ್ಲಿ ಮಾಡುವವರಿಗೆ ನಿಮಗೆ ಇಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ. ಹಣದ ಏನು ಸಮಸ್ಯೆಗಳು ಇಲ್ಲಿ ಇರೋದಿಲ್ಲ. ಚಮ್ಮಾರರು ಇರ್ತಾರಲ್ಲ, ಚಮ್ಮಾರರು ಅಂಥವರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಸಾಕಷ್ಟು ಇವರಿಗೆ ಇಲ್ಲಿ ಏನಾಗ್ತಾ ಇದೆ ಅನುಕೂಲ ಆಗುತ್ತೆ. ಬಟ್ ಸ್ವಲ್ಪ ಅಡಚಣೆಗಳು ಇರುತ್ತೆ, ಯಾಕಂದರೆ ಒಂದು ಶನಿಯ ಒಂದು ಪ್ರಭಾವ ಇರೋ ಕಾರಣ ಸ್ವಲ್ಪ ಅಡಚಣೆಗಳು ಕೂಡ ಇಲ್ಲಿ ಇರುತ್ತೆ. ಬಟ್ ಆ ಅಡಚಣೆಗಳು ಸಾಮಾನ್ಯವಾಗಿರುತ್ತೆ. ಬಟ್ ಅದಕ್ಕೆ ಅದು ಮುಂದೆ ಬರ್ತಾ ಬರ್ತಾ ನಿಮಗೆ ಅಲ್ಲಿ ಸರಿ ಹೋಗುತ್ತೆ. ಯಾಕಂದರೆ ನೀವು ಪ್ರಾಮಾಣಿಕವಾಗಿ ದುಡಿತಾ ಇದ್ದೀರಾ, ನೀವು ಏನು ದುಡಿತಾ ಇದ್ದೀರಾ ಖಂಡಿತವಾಗ್ಲೂ ನಿಮಗೆ ಅದು ಆ ಒಂದು ದುಡ್ಡು ಅನುಕೂಲಕ್ಕೆ ಬರುತ್ತೆ, ನ್ಯಾಯವಾದ ದುಡ್ಡು ಇರುತ್ತೆ. ಅದಕ್ಕೋಸ್ಕರ ಏನು ನೀವು ವರಿ ಮಾಡಬೇಕಾಗಿಲ್ಲ. ನೋಡಿ, ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಕಮ್ಮಿ ನಿಮಗೆ ಇಲ್ಲಿ ಒಂದು ಹೊಸ ವಾಹನ ಕೊಂಡುಕೊಳ್ಳುವ ಯೋಗ ಕೂಡ ಇಲ್ಲಿದೆ, ಖಂಡಿತವಾಗ್ಲೂ ಇದೆ. ಆಮೇಲೆ ಒಂದು ಪುಣ್ಯ ಕಾರ್ಯಗಳಿಗೆ ಹಾಗೂ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ತೀರ್ಥಯಾತ್ರೆ ಕೂಡ ಇಲ್ಲಿ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಭಾಳಷ್ಟು ಇವೆ. ಆಮೇಲೆ ನೀವು ಮಾಡ್ತಾ ಇರೋ ವರ್ಕಲ್ಲೂ ಹಾಗೆ ಒಂದು ಕಚೇರಿ ನಿಮ್ಮ ಒಂದು ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಮ್ಮ ಮೇಲೆ ಒಂದು ಸ್ವಲ್ಪ ದೋಷ ಫೈಂಡ್ ಔಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ತುಂಬ ಜಾಗೃತೆಯಾಗಿರಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಮುಂದೆ ಇಲ್ಲಿ ಶನಿ ಸಂಚಾರ ಒಂದು ಏಪ್ರಿಲಲ್ಲಿ ನಿಮ್ಮ ಒಂದು 9ನೇ ಮನೆಗೆ ಆದಾಗ ಅಲ್ಲಿಂದ ಒಂದು ರಾಹು ಬಂದುಬಿಟ್ಟು ಅಷ್ಟಮಕ್ಕೆ ಬರ್ತಾನೆ. ಸೊ ಅದಕ್ಕೋಸ್ಕರ ರಾಹು ಬಂದಾಗ ಸ್ವಲ್ಪ ಅಪಘಾತದ ಬಗ್ಗೆ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಏನೂ ಇಲ್ಲ, ನೀವು ಖಂಡಿತವಾಗ್ಲೂ ಏನು ಮಾಡಬೇಕು ಅಂತಂದರೆ ನೀವು ಒಂದು ರಾಹುವಿನ ಒಂದು ಶಾಂತಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಪ್ರತಿ ಶನಿವಾರ ಬಂದು ಉದ್ದನ್ನು ದಾನ ಮಾಡಿ, ಇಲ್ಲಾಂದರೆ ಯಾವುದಾದ್ರು ಒಂದು ನಾಗರ ಕಟ್ಟೆ ಇತ್ತು ಅಂತಂದರೆ ಅಥವಾ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಹಾಕೊಂಬಿಡಿ, ಇಲ್ಲಿ ಒಳ್ಳೆಯದಾಗುತ್ತೆ. ಆಮೇಲೆ ಶನಿಯ ಪ್ರಭಾವ ಏನಾದರೂ ಇತ್ತು ಅಂತಂದರೆ ನೀವು ಒಂದು ದಶರಥ ವಿರಚಿತ ಶನಿ ಸ್ತೋತ್ರ ಅಂತ ಇದೆ, ಅದು ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ. ದಶರಥ ಬರೆದಿದ್ದು ಬಹಳಷ್ಟು ಅದು ಪವರ್ಫುಲ್ ಆಗಿದೆ. ಒಂದು 2 ಲೈನ್ ಹೇಳ್ತೀನಿ ನಾನು. ದಶರಥ ಉವಾಚ ಕೋಣಂತಕೋ ರೌದ್ರೇ ಮುತಃ ಬಭ್ರುಹು ಕೃಷ್ಣ ಶನಿಪಿಂಗಲು ಮಂದ ಸೌರಿ ನಿತ್ಯಂ ಸ್ಮೃತಯೋ ಅರತಿಯ ಚಪೀಠಾಂ ತಸ್ಮೈ ನಮಃ ಶ್ರೀ ರವಿನಂದನಾಯ ನಮಃ. ರವಿಯ ಪುತ್ರನಾಗಿರೋ ಒಂದು ಶನಿಗೆ ನೀವು ಆರಾಧನೆ ಮಾಡಿ, ಅವನು ಒಂದು ರುದ್ರ ಒಂದು ಭಯಂಕರ ಒಂದು ರೂಪಕ್ಕೆ ಯಾವುದಕ್ಕೂ ನೀವು ಹೆದರ್ಕೋಬೇಡಿ. ಪ್ರತಿಯೊಂದು ವಿಚಾರಕ್ಕೆ ಅವನ್ನ ಒಂದು ನೀವು ಸ್ಮರಣೆ ಮಾಡಿ, ನಿಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು. ಯಾಕಂದರೆ ನಾನು ಬರೀ ಒಂದು 2 ಲೈನ್ ಅಷ್ಟೇ ಹೇಳಿದೆ. ಇದನ್ನು ಸಂಪೂರ್ಣವಾಗಿ ನೀವು ಪ್ರತಿ ಶನಿವಾರ ನೀವು ಓದಿ, ಇಲ್ಲಾಂದರೆ ಹನುಮಾನ್ ಚಾಲೀಸ್ ಓದಿ, ಶನಿಯ ಪ್ರಭಾವ ಏನಾದಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಕೇತು ಕೂಡ ನಿಮಗೆ 2ನೇ ಮನೆಗೆ ಇಲ್ಲಿ ನೆಕ್ಸ್ಟ್ ಸಂಚಾರ ಮಾಡ್ತಾರೆ. 2ನೇ ಮನೆ ನಿಮ್ಮ ಒಂದು ಧನಸ್ಥಾನದಲ್ಲಿ ಹಣ ಜಾಸ್ತಿ ಖರ್ಚಾಗ್ಬೋದು. ಮತ್ತು ಅದೇ ಆವಾಗಲೇ ಹೇಳಿದಂಗೆ ಹಿರಿಯರ ಜೊತೆಗೆ ವಿರೋಧವನ್ನು ಕಟ್ಕೊಂಡು ನಿಮಗೆ ಇಲ್ಲಿ ತೊಡಕಾಗುತ್ತೆ. ಆಮೇಲೆ ಒಂದು ಸಹೋದರನ ಜೊತೆ ಕೂಡ ನೀವು ಬಾಂಧವ್ಯವನ್ನು ಚೆನ್ನಾಗಿ ಬೆಳೆಸ್ಕೋಬೇಕಾಗುತ್ತೆ. ಮತ್ತು ನಿಮಗೆ ಬರೋ ಒಂದು ಆದಾಯದಲ್ಲಿ ಏನು ನಿಮಗೆ ಇಲ್ಲಿ ಸಮಸ್ಯೆ ಇಲ್ಲ. ಈಗ 12ನೇ ಮನೆಯಲ್ಲಿ ಗುರು ಇದ್ದರೂ ಕೂಡ ಇಲ್ಲಿ ಈ ಕಡೆಯಿಂದ ನಿಮಗೆ ಇಲ್ಲಿ ಷಷ್ಠ ಸ್ಥಾನಕ್ಕೆ ಗುರುವಿನ ನೋಟ ಕೂಡ ಇದೆ. ಆಮೇಲೆ ಶನಿ ಕೂಡ ಇಲ್ಲಿ ನೋಡ್ತಾ ಇರೋ ಕಾರಣ ಅಲ್ಲಿ ಶ್ರಮಪಟ್ಟು ನೀವು ಇಲ್ಲಿ ಒಳ್ಳೆಯ ಒಂದು ಆದಾಯ ಕೂಡ ಇಲ್ಲಿ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಹೆದರುವಂಥದ್ದು ಏನಿಲ್ಲ. ಬಟ್ ಇದನ್ನು ಕೆಲವು ವಿರೋಧ ಕಟ್ಕೋಬೇಡಿ, ಅನ್ನೆಸರಿಯಾಗಿ ಯಾರ ಹತ್ರ ವಿರೋಧ ಕಟ್ಕೋಬೇಡಿ. ಯಾಕಂದರೆ ಇದು ಬಂದು ನಿಮ್ಮೊಂದು ಚಂದ್ರನ ರಾಶಿ. ಚಂದ್ರನ ರಾಶಿಗೆ ಸಂಬಂಧಪಟ್ಟಂಗೆ ಮನಸ್ಸು ಜಾತಃ ಚಂದ್ರಮಃ ಅಂತ ಹೇಳ್ಕೊಂಡು ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಯಾಕಂದರೆ ನೀವು ಸಾಕಷ್ಟು ಒಂಥರ ಸೂಕ್ಷ್ಮ ಸ್ವಭಾವದವರು, ಒಳ್ಳೆಯ ನಿಮಗೆ ಮೆಮೊರಿ ಪವರ್ ಚೆನ್ನಾಗಿದೆ. ಬಟ್ ತಿರುಗಾಟ ಮಾಡ್ತಾನೆ ಇರ್ತೀರಿ, ಏನಾದರೂ ಒಂದು ಸಂಪಾದನೆ ಮಾಡಬೇಕಂತ ಇರುತ್ತೆ, ಆದರೆ ಮನಸ್ಸಿಗೆ ಬೇಗ ಹಚ್ಕೊಳ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ನೀವು ಮಾನಸಿಕವಾಗಿ ನೀವು ತುಂಬ ಪ್ರಬುದ್ಧರಾಗಿರಬೇಕು. ಅದಕ್ಕೆ ಸರಿಯಾಗಿ ಒಂದು ಸಮಯಕ್ಕೆ ಸರಿಯಾಗಿ ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಮೆಂಟಲಿ ನೀವು ತುಂಬ ಸ್ಟ್ರಾಂಗ್ ಆಗೋಬೇಡಿ. ಯಾವುದೇ ಕಾರಣಕ್ಕೂ ನೀವು ವೀಕ್ ಆಗಬೇಡಿ. ಮತ್ತು ನಿಮ್ಮ ವೀಕ್ನೆಸ್ ಯಾರಿಗೂ ಖಂಡಿತವಾಗಿ ತೋರಿಸ್ಕೋಬೇಡಿ. ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂಡು ಇಟ್ಕೊಂಬಿಡಿ ನೀವು. ಮತ್ತು ಇಲ್ಲಿ ಕೇತು ಸಂಚಾರ ಮಾಡುವಾಗ ತಂದೆಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು, ಸ್ವಲ್ಪ ಕಫ ಬಾಧೆ ಇರಬಹುದು. ಅದಕ್ಕೋಸ್ಕರ ನೀವು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಂಬಿಡಿ. ಗಣಪತಿ ಆರಾಧನೆ ಬಹಳ ಇಂಪಾರ್ಟೆಂಟು. ಪ್ರತಿದಿನ ನೀವು ಗಣಪತಿ ಆರಾಧನೆ ಮಾಡಿ, ನಿಮಗೆ ಅದರಲ್ಲಿ ಎಷ್ಟು ಅನುಕೂಲ ಬರುತ್ತೆ ಅಂತ ಆಮೇಲೆ ನೀವು ನನಗೆ ಕಮೆಂಟ್ ಮಾಡ್ತೀರಾ. ಆಮೇಲೆ ಇಲ್ಲಿ ಗುರುವಿನ ಸಂಚಾರ 12ನೇ ಮನೆಯಲ್ಲಿ ಸಂಚಾರ ಮಾಡಿದರೂ ಕೂಡ ನಿಮ್ಮ ಒಂದು ರಾಶಿಯ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ ಮೇಲೆ ದೃಷ್ಟಿ ಇರುವ ಕಾರಣ ಇಲ್ಲಿ ನಿಮಗೆ ಆದಾಯಕ್ಕೆ ಏನು ಕೊರತೆ ಇರೋದಿಲ್ಲ. ಬಟ್ ಇಲ್ಲಿ ಆದಾಯ ಎಷ್ಟೇ ಬಂದರೂ ಖರ್ಚು ಕೂಡ ಆಗುತ್ತೆ. ಆದಷ್ಟು ನೀವು ನೋಡಿ, ಕೆಲವರಿಗೆ ಒಂದು ಮನೆ ಕೊಳ್ಳುವ ಯೋಗ ಕೂಡ ಇಲ್ಲಿ ಇದೆ, ಸೈಟ್ ಕೊಳ್ಳುವ ಕೂಡ ಯೋಗ ಇದೆ. ಕ್ಯಾಲ್ಕುಲೇಷನ್ ಹಾಕ್ತೀರಾ, ಖಂಡಿತವಾಗ್ಲೂ ಆಗುತ್ತೆ ಆದಷ್ಟು. ಯಾಕಂದರೆ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಬಂದರೂ ದುಡ್ಡು ನಿಲ್ಲಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವುದಾದ್ರೂ ಒಂದು ಚಿಕ್ಕದು ಒಂದು RD ಇರ್ಬೋದು, ಬೇರೆ ಏನಾದರೂ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ಗೆ ನೀವು ಇಲ್ಲಿ ನೋಡಿಕೊಂಡು ಹಾಕಿ. ಸೊ ಆಗ ನಿಮಗೆ ಸ್ವಲ್ಪ ಹಣ ಕೂಡ ಇಲ್ಲಿ ಸೇವಿಂಗ್ಸ್ ಆಗಿಬಿಡುತ್ತೆ. ಮುಂದಿನ ಗುರುಬಲ ಬರುವ ತನಕ ನಿಮಗೆ ಇಲ್ಲಿ ಹಣ ಸೇವಿಂಗ್ ಆಗುತ್ತೆ. ಆಮೇಲೆ ನಿಮ್ಮ 4ನೇ ಮನೆ, ನಿಮ್ಮ ಒಂದು ಮನೆಯಲ್ಲಿ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಮತ್ತು ಒಂದು ಕೆಲವರಿಗೆ ವಾಹನ ಕೊಂಡುಕೊಳ್ಳುವ ಇಲ್ಲಿ ಯೋಗ ಕೂಡ ಇಲ್ಲಿ ಇದೆ, ನಾನು ಆವಾಗಲೇ ಹೇಳಿದಂಗೆ. ಆಮೇಲೆ ಒಂದು ಗುರುವಿನ ದೃಷ್ಟಿ ಇಲ್ಲಿ 6ನೇ ಮನೆಗೆ ಆಲ್ರೆಡಿ ಹೇಳಿದಂಗೆ ಶನಿಯ ದೃಷ್ಟಿ ಕೂಡ ಇದೆ, ಗುರುವಿನ ದೃಷ್ಟಿ ಕೂಡ ಇದೆ. ನೀವು ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀರಾ, ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮೊಂದು 8ನೇ ಮನೆ ಅಂತಂದರೆ ಸಿವಿಯರಾಗಿ ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅನಾರೋಗ್ಯ ಇದ್ದವರಿಗೆ ರೋಗ ವಾಸಿಯಾಗುತ್ತೆ, ಬಹಳಷ್ಟು ಇಲ್ಲಿ ಸುಧಾರಣೆ ಆಗುತ್ತೆ. ಆಮೇಲೆ ಒಂದು 10ನೇ ಮನೆ ಪ್ರೊಫೆಷನಲ್ ಲೈಫ್,
ಲೈಫ್ ನಾನು ಹೇಳಿದಂಗೆ ನೀವು ಮಾಡ್ತಾ ಇರೋ ಉದ್ಯೋಗ ಏನೇ ಇದ್ರೂ ಕೂಡ ಕೆಲವು ಕಿರಿಕಿರಿಗಳು ಇರುತ್ತೆ. ಯಾಕಂದರೆ ಒಂದು ಶನಿ ಸಂಚಾರದಿಂದ ಏನಾಗ್ತಾ ಇದೆ ಅಂತಂದರೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಲ್ಲಿ ಸ್ವಲ್ಪ ನಿಧಾನ ಪ್ರವೃತ್ತಿ ಇರುತ್ತೆ. ಯಾಕಂದರೆ ಶನಿ ಒಂದು ಮಂದಗ್ರಹ ಆಗಿರೋ ಕಾರಣ ಸ್ವಲ್ಪ ಲೇಟ್ ಆಗಿಬಿಟ್ಟು ಮಾಡೋದು, ಸ್ವಲ್ಪ ಆಲಸ್ಯತೆ ಇರ್ಬೋದು. ಅದಕ್ಕೋಸ್ಕರ ಕೆಲವು ಸರ್ತಿ ನೀವು ಸ್ವಲ್ಪ ನಿಮ್ಮ ಒಂದು ಮೇಲಾಧಿಕಾರಿಗಳು ಒಂದು ಇನ್ ಟೈಮ್ಗೆ ನೀವು ಮಾಡ್ತಾ ಇರೋ ಕೆಲಸಗಳು ಸರಿಯಾಗಿ ಆಗದಿರೋ ಕಾರಣ ಅಲ್ಲಿ ನಿಮಗೆ ಇಲ್ಲಿ ಸಮಸ್ಯೆಗಳು ಬರ್ಬೋದು. ಆದಷ್ಟು ನೀವು ಮುತುವರ್ಜಿ ವಹಿಸ್ಕೊಂಬೇಡಿ. ಯಾವುದೇ ರೀತಿ ಅಂಥದ್ದೇನು ನಿಮಗೆ ಸಮಸ್ಯೆ ಬರೋದಿಲ್ಲ. 2025 ನಿಮಗೆ ಬಹಳ ಚೆನ್ನಾಗಿದೆ. ಸೊ ಇಲ್ಲಿ ಗುರು ಒಂದು ವ್ಯವಸ್ಥಾನದಲ್ಲಿ ಇದ್ದರೂ ಕೂಡ ಗುರುವಿನ ದೃಷ್ಟಿಯಿಂದ ನಿಮಗೆ ಅನುಕೂಲ ಆಗುತ್ತೆ. ಶನಿ ಕೂಡ ಇಲ್ಲಿ 9ನೇ ಮನೆಯಲ್ಲಿದ್ದಾನೆ. ಈಗ ಶುಕ್ರನ ಸಂಚಾರ ಕೂಡ ನಿಮಗೆ ಇಲ್ಲಿ ಬಹಳಷ್ಟು ಚೆನ್ನಾಗಿದೆ. 2025 ನಿಮಗೆ ಖಂಡಿತ ಒಂದು ಒಳ್ಳೆಯದಾಗುತ್ತೆ. ಹಾಗೆಯೇ ಒಂದು ಕ್ರೋಧಿ ನಾಮ ಸಂವತ್ಸರ ಕಳೆದು ಹೊಸ ಸಂವತ್ಸರ ಯುಗಾದಿ ನಂತರ ವಿಶ್ವಾವಸು ನಾಮ ಸಂವತ್ಸರ ನಿಮಗೆಲ್ಲರೂ ಒಳ್ಳೆಯದಾಗಲಿ, ಆಯುಷ್ಯ ಆರೋಗ್ಯ ಕೊಡಲಿ, ಸಂತಾನ ಅಭಿವೃದ್ಧಿ ಕೊಡಲಿ, ಎಲ್ಲ ರೀತಿಯಲ್ಲಿ ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋದನ್ನು ನಾವು ಕೂಡ ನಿಮಗೆಲ್ಲಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಹೇಳಿ ಈ ಒಂದು ವಿಡಿಯೋವನ್ನು ನಾನಿಲ್ಲಿ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ ಮಾಡಿ.